ಹಲೋ ಫ್ರೆಂಡ್ಸ್, ಇವತ್ತು ನಾವು ಈ ಥರ ಬೆಲ್ ಮಾಡೋದನ್ನು ಕಲಿಯೋಣ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಂಡ್ಮೇಡ್ ಐಟಮ್ಸ್ನ ನಾನು ಹೊಸದು ಮಾಡೋದನ್ನು ಕಲಿಸ್ತೀನಿ. ಸೊ ಈ ಥರ ಮ್ಯಾಜಿಕ್ ರಿಂಗ್ ಮಾಡಿಕೊಂಡು 3 ಚೈನ್ನ ಹಾಕ್ಕೊಳ್ಳೋಣ. ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ, ಒಂದು ಚೈನ್ ಹಾಕ್ಕೊಳ್ಳೋಣ, ಮತ್ತು 2 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ, ಒಂದು ಚೈನು, 2 ಡಬಲ್ ಕ್ರೋಶ, 1 2, ಒಂದು ಚೈನು, 2 ಡಬಲ್ ಕ್ರೋಶ, 1 2, ಈ ಥರ ನಾವು 10 ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಎರಡೆರಡರ ನಡುವೆ ಒಂದೊಂದು ಚೈನ್ನ ಗ್ಯಾಪ್ ಬಿಡೋಣ. ಹತ್ತು ಡಬಲ್ ಕ್ರೋಶ ಹಾಕ್ಕೊಂಡು ಮುಗಿಸ್ಕೊಳ್ಳಿ. ಸೊ ಇಲ್ಲಿ 10 ಆಗಿದೆ. ಮ್ಯಾಜಿಕ್ ರಿಂಗ್ನ ಕ್ಲೋಸ್ ಮಾಡಿಬಿಡೋಣ. ಚೆನ್ನಾಗಿ ಎಳೆದ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ಇಲ್ಲೂ ಒಂದು ಚೈನ್ ಹಾಕ್ಕೊಂಡು ಗ್ಯಾಪ್ ಕೊಟ್ಟು ಜಾಯಿನ್ ಮಾಡ್ಕೊಳ್ಳೋಣ. ಸೊ ಈಗ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಈ ಚೈನ್ ಇರೋ ಗ್ಯಾಪಲ್ಲಿ ಒಂದೇ ಕಡೆ 4 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ. ಇದು ಒಂದು ಡಬಲ್ ಕ್ರೋಶ ಥರ ಕೌಂಟ್ ಆಗುತ್ತೆ, 3 ಚೈನ್ ಹಾಕ್ಕೊಂಡಿರೋದು. ಸೊ 4 ಹಾಕ್ಕೊಳ್ಳೋಣ. ಇಲ್ಲಿ 2 ಡಬಲ್ ಕ್ರೋಶದ ಗ್ಯಾಪ್ನಲ್ಲಿ ನಾವು ಚೈನ್ ಬಿಟ್ಟಿದ್ವಲ್ಲ, ಅಲ್ಲೇ 4 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ ಒಂದೇ ಪ್ಲೇಸಲ್ಲಿ 4. ಸೊ ಇಲ್ಲಿ ಈ ಗ್ಯಾಪಲ್ಲಿ ಸೆಂಟ್ರಲ್ಲಿ 2 ಡಬಲ್ ಕ್ರೋಶ ಉಳಿಯುತ್ತೆ. 2 ಡಬಲ್ ಕ್ರೋಶ ನಡುವೆ ನಾವು ಚೈನ್ ಬಿಟ್ಟಿರ್ತೀವಲ್ಲ, ಆ ಚೈನಲ್ಲಿ 4 ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಒಂದೇ ಪ್ಲೇಸಲ್ಲಿ 4 ಡಬಲ್ ಕ್ರೋಶ ಹಾಕ್ಕೊಳ್ಳೋದು. ಈ ಲೈನಲ್ಲಿ ನಾವು ಎಲ್ಲೂ ಚೈನ್ ಗ್ಯಾಪ್ ಕೊಡಲ್ಲ, ಚೈನ್ ಗ್ಯಾಪ್ ಏನೂ ಅವಶ್ಯಕತೆ ಇರಲ್ಲ. ಸೊ ಡಬಲ್ ಕ್ರೋಶ 1 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, 4 ಡಬಲ್ ಕ್ರೋಶ. ಈ ಥರ ಫುಲ್ ರೌಂಡನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇಲ್ಲೇನು ಚೈನ್ ಗ್ಯಾಪ್ ಕೊಡೋ ಅವಶ್ಯಕತೆ ಇರಲ್ಲ, ಚೈನ್ ಗ್ಯಾಪ್ ಏನು ಬೇಡ. ಸೊ ಇಲ್ಲಿ ನೋಡಿ, ಈ 2 ನಡುವೆ ನಾವು ಹಾಕೋಬೇಕು. ಮತ್ತು 2 ಈ ಕಡೆ 2 ಈ ಕಡೆ ಗ್ಯಾಪ್ ಉಳಿಯುತ್ತೆ. ಒಂದೇ ಕಡೆ 4 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಲಾಸ್ಟು ಜಾಯಿಂಟ್ ಮಾಡ್ಕೊಳ್ಳೋಣ. ಫಸ್ಟ್ ಏನು 3 ಚೈನ್ ಹಾಕ್ಕೊಂಡಿರ್ತೀವಿ, ಅದು ಒಂದು ಡಬಲ್ ಕ್ರೋಶ ಥರ ಕೌಂಟ್ ಮಾಡ್ತೀವಿ, ಅಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಆಗುತ್ತೆ. ನೆಕ್ಸ್ಟು ಇಲ್ಲಿ ಸೆಂಟ್ರಲ್ಲಿ ಬರಬೇಕು. ನಾವು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು 2 ಈ ಕಡೆ 2 ಈ ಕಡೆ ಬಿಟ್ಬಿಟ್ಟು ಸೆಂಟ್ರಲ್ಲಿ ಹಾಕೋಬೇಕು. ಇಲ್ಲಿ ನೋಡಿ, 2 ಈ ಕಡೆ 2 ಈ ಕಡೆ ಬಿಟ್ಟು ಇಲ್ಲಿ ಸೆಂಟ್ರಲ್ಲಿ ಹಾಕೋಬೇಕು. ಈ ಸೆಂಟ್ರಲ್ಲಿ ಫಸ್ಟು 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ, ಡಬಲ್ ಕ್ರೋಶ, ಡಬಲ್ ಕ್ರೋಶ, ಈ ಥರ 4 ಹಾಕ್ಕೋಬೇಕು. ಮತ್ತು ನೆಕ್ಸ್ಟ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಹಾಕ್ಕೋಬಾರ್ದು. 4 ಡಬಲ್ ಕ್ರೋಶ ಹಾಕ್ಕೊಂಡಿರೋದ್ರಲ್ಲಿ 2 ಈ ಕಡೆ 2 ಈ ಕಡೆ ಬಿಟ್ಟು ಸೆಂಟ್ರಲ್ಲಿ ಹಾಕ್ಕೋಬೇಕು. ಇದರಲ್ಲಿ ಈ ಲೈನಲ್ಲೂ ನಾವು ಚೈನ್ ಗ್ಯಾಪ್ ಕೊಡಲ್ಲ, ಏನೂ ಚೈನ್ ಗ್ಯಾಪ್ ಇರಲ್ಲ. ಸೊ ಇಲ್ಲಿ ಹಾಕ್ಕೋಬೇಕು. 1 2
3 4 ಡಬಲ್ ಕ್ರೋಶಾ. ಸೊ ಇಲ್ಲಿ 1 2 3 4 ಡಬಲ್ ಕ್ರೋಶಾ, ಒಂದೇ ಪ್ಲೇಸಲ್ಲಿ 4. ಈಗ ಇಲ್ಲಿ 1 2 3 4. ಇಲ್ಲಿ ನೋಡಿ ಈ ಥರ ಉಳಿಯುತ್ತೆ. ಇಲ್ಲಿ ಹಾಕೋಬಾರ್ದು, ನಾವು ಇಲ್ಲಿ ಕೂಡಿಸ್ಕೊಂಬಿಡೋಣ, ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಥರ ನಾವು 5 ಅಥವಾ 6 ಲೈನ್ ಹಾಕೋಬೋದು. 6 ಲೈನ್ ಹಾಕ್ಕೊಂಡ್ರೆ ದೊಡ್ಡದಾಗುತ್ತೆ. ಸೊ 5 ಲೈನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು 5 ಲೈನ್ ಹಾಕ್ಕೊಂಡಿದ್ದೀನಿ. 1 ನೋಡಿ 1 2 3 4 5. ಸೊ ಈ 6ನೇ ಫಿನಿಷಿಂಗ್ ಲೈನ್ನ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಸ್ಟಿಚ್ ಹಾಕೋಬೇಕು. ಈ ಸೆಂಟ್ರಲ್ಲಿ ನಾವು 8 ಡಬಲ್ ಕ್ರೋಶಗಳನ್ನ ಹಾಕೋಬೇಕು. 8 2 3 4 5 6 7. ನೋಡಿಲ್ಲಿ 1 2 3 4 5 6 7 8 ಡಬಲ್ ಕ್ರೋಶಾ ಒಂದೇ ಪ್ಲೇಸಲ್ಲಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶಾ, ಇಲ್ಲಿ ಮತ್ತೆ 8 ಡಬಲ್ ಕ್ರೋಶಾ, 1 2 3 4 5 6 7. ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶಾ, 8 ಹಾಕೋಬೇಕಲ್ಲಿ. ಸೊ ಈ ಸೆಂಟ್ರಲ್ಲಿ ಹಾಕೋಬೇಕು. ಇಲ್ಲಿ 1 2 3 4 5 6. ನೋಡಿಲ್ಲಿ 7 8. ಮತ್ತು ಇಲ್ಲಿ ಒಂದು ಸಿಂಗಲ್ ಕ್ರೋಶಾ, ಇಲ್ಲಿ ಮತ್ತೆ 8 ಡಬಲ್ ಕ್ರೋಶಾ. ಇಲ್ಲಿ ಸಿಂಗಲ್ ಕ್ರೋಶಾ, ಇಲ್ಲಿ ನೋಡಿ ಈ ಥರ ಬರುತ್ತೆ. ಆವಾಗ ಇಲ್ಲಿ ಲಾಸ್ಟ್ ಒಂದು ಉಳಿದಿದೆ, ಇದೊಂದು ಹಾಕೋತೀನಿ ನಾನು. ಆಮೇಲೆ ಯಾವ ಥರ ಜಾಯಿನ್ ಮಾಡೋದು ಅಂತ ನೋಡೋಣ. ಇಲ್ಲಿ 8 ಹಾಕೋಬೇಕು. ಇದನ್ನು ನೀವು ಹ್ಯಾಂಗಿಂಗ್ ಥರನೂ ಯೂಸ್ ಮಾಡ್ಬೋದು, ತೋರಣಕ್ಕೂ ಯೂಸ್ ಮಾಡ್ಬೋದು, ಆಮೇಲೆ ಸೈಡ್ ವಾಲ್ಗೆಲ್ಲ ಹಾಕೋಕ್ಕೂ ಯೂಸ್ ಮಾಡ್ಬೋದು. ವಾಲ್ ಮೌಂಟ್ ಥರನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಸೊ ಇಲ್ಲಿ ಕ್ಲೋಸ್ ಮಾಡಿಕೊಂಡು ಟೈಟಾಗಿ ಇದನ್ನು ಒಳಗಡೆ ತಗೊಳ್ಳೋಣ. ಎಕ್ಸ್ಟ್ರಾ ದಾರನ ಇದನ್ನು ಕಟ್ ಮಾಡ್ಕೊಳ್ಳೋಣ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೊಸ ಹೊಸ ಐಟಮ್ನ ನಾನು ಮಾಡೋದನ್ನು ಹೇಳ್ಕೊಡ್ತೀನಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ನೋಡಿ ಈ ಥರ ನೀವು ಹ್ಯಾಂಗಿಂಗ್ ಥರ ಯೂಸ್ ಮಾಡ್ಕೋಬೋದು, ತೋರಣಕ್ಕೂ ಹಾಕ್ಕೋಬೋದು.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.